ಹಲೋ ಫುಡೀಸ್, ವೆಲ್ಕಮ್ ಟು ಗೈಸ್ ಕಿಚನ್. ಇವತ್ತೊಂದು ಟ್ರೆಂಡಿಂಗಲ್ಲಿರ್ತಕ್ಕಂಥ ಒಂದು ರೀಲ್ಗಳಲ್ಲೆಲ್ಲ ನೋಡಿರ್ತೀರ ನೀವು. ಈ ರೆಸಿಪಿ ತುಂಬ ಟ್ರೆಂಡ್ ಆಗಿತ್ತು ಇತ್ತೀಚೆಗೆ. ಗಾರ್ಲಿಕ್ ನೂಡಲ್ಸ್ನ ಮಾಡೋದು ಹೇಗಂತ ನೋಡ್ಕೊಳ್ಳೋಣ ಬನ್ನಿ. ಅದಕ್ಕಾಗಿ ನೂಡಲ್ಸ್ನ ತೊಗೊಂಡಿದ್ದೀನಿ ನಾನಿಲ್ಲಿ. ನೀವು ಯಾವುದೇ ಬ್ರ್ಯಾಂಡ್ನ ತೊಗೋಬೋದು. ಹಾಗೆ ನೀವು ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ರೆಸಿಪಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಹೇಗಾಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಲೈಕು ಕಮೆಂಟು ನಮಗೆ ನೆಕ್ಸ್ಟ್ ಇನ್ನೊಂದು ವೀಡಿಯೋ ಮಾಡೋದಕ್ಕೆ ಒಂದು ಎನರ್ಜಿ ಬೂಸ್ಟರ್ ಥರ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ನೋಡಿ. ಈಗ ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಬಿಸಿ ಆದಮೇಲೆ 1-2 ಡ್ರಾಪ್ ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ನಂತರ ನಾನು ತೊಗೊಂಡಿರ್ತಕ್ಕಂಥ ನೂಡಲ್ಸ್ನ ಹಾಕಿಬಿಟ್ಟು ಇದನ್ನು ಬೇಯಲಿಕ್ಕೆ ಬಿಟ್ಟಿದ್ದೀನಿ. ಓವರ್ ಕುಕ್ ಮಾಡ್ಕೊಬೇಡಿ, ನೋಡ್ಕೊಂಡು ಇದನ್ನು ಬೇಯಿಸ್ಕೊಳ್ಳಿ. ಇದು ಬೇಯೋಷ್ಟರಲ್ಲಿ ಜೊತೆಗೇ ನಾವು ಒಂದು ಪ್ಯಾನ್ ಇಟ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ನಾವು ಕಟ್ ಮಾಡಿರ್ತಕ್ಕಂಥ ಸುಮಾರು ಒಂದು 4 ಇಂಚಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೆ. ಈ ಫ್ಲೇವರ್ ತುಂಬ ಚೆನ್ನಾಗಾಗುತ್ತೆ ಇದರಲ್ಲಿ. ನಿಜ ಹೇಳಬೇಕಂದ್ರೆ ನನಗೆ ನೂಡಲ್ಸ್ ಅಂದರೆ ಇಷ್ಟನೇ ಆಗೋದಿಲ್ಲ. ಬಟ್ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ. ಯಾರೆಲ್ಲ ನೂಡಲ್ಸ್ ಇಷ್ಟಪಡಲ್ಲ ಅವರೆಲ್ಲ ತುಂಬ ಇಷ್ಟಪಟ್ಟು ತಿಂತೀರ ಅಂತ ಹೇಳ್ಬೋದು. ನೋಡಿ, ಈಗ ಹಾಕ್ಕೊಂಡಿರ್ತಕ್ಕಂಥ ಬೆಳ್ಳುಳ್ಳಿನ ಎಣ್ಣೆಯಲ್ಲಿ ಹಾಗೆ ಬಾಡಿಸ್ಕೊಳ್ಳೋಣ. ನಂತರ ನಾವು ಚಿಲ್ಲಿ ಫ್ಲೇಕ್ಸ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂದರೆ ಏನು ತಲೆ ಕೆಡಿಸ್ಕೋಬೇಡಿ. ಮನೇಲಿರ್ತಕ್ಕಂಥ ಒಣಮೆಣ್ಸಿನ್ಕಾಯಿನ ಮಿಕ್ಸಿಯಲ್ಲಿ ಹಾಕಿ ಸ್ವಲ್ಪ ತರಕಾರಿಯಾಗಿ ರುಬ್ಕೊಳ್ಳಿ. ಚಿಲ್ಲಿ ಫ್ಲೇಕ್ಸ್ ರೆಡಿ ಆಗುತ್ತೆ. ಇದನ್ನು ಸಹ ಒಂದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಇದರಲ್ಲಿ ಅಂತ ಹೇಳ್ಬೋದು. ನಂತರ ಮ್ಯಾಗಿಯಲ್ಲೇ ಕೊಟ್ಟಿರ್ತಾರಲ್ಲ ಮಸಾಲ, ಮ್ಯಾಗಿ ಮಸಾಲ, ಅದನ್ನು ಸಹ ಸೇರಿಸ್ಕೊಂಡು 30 ಸೆಕೆಂಡ್ಸ್ವರೆಗೂ ಇದನ್ನು ಎಣ್ಣೆಯಲ್ಲಿ ನಿಧಾನಕ್ಕೆ ಬಾಡಿಸ್ಕೊಳ್ಳೋಣ. ಸಣ್ಣ ಉರಿ ಇಟ್ಕೊಳ್ಳಿ. ಯಾವುದೂ ಸಹ ಸಿಹಿಬಾರ್ದು. ಯಾವುದೇ ಅಡುಗೆ ಆಗಿರಲಿ ಸಿಹಿತಂದರೆ ಅದು ಹೋಯ್ತು ರೆಸಿಪಿ ಅಂತಲೇ. ನೋಡಿ, ಈಗ ನೂಡಲ್ಸು ಸಹ ಬೆಂದಿತ್ತು. ಅದನ್ನು ಸಹ ಈಗ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮಸಾಲೆ ಎಲ್ಲ ನೂಡಲ್ಸ್ಗೆ ನೀಟಾಗಿ ಹಿಡಿಬೇಕು. ಆ ಥರ ನಿಧಾನಕ್ಕೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೆಸಿಪಿ ತಪ್ಪದೇ ಟ್ರೈ ಮಾಡಿ ಅಂತ ಹೇಳ್ತೀನಿ. ಯಾಕೆಂದರೆ ನನಗೆ ಇಷ್ಟ ಆಗೋಲ್ಲ, ಆದರೆ ನಾನೇ ಇಷ್ಟಪಟ್ಟು ತಿಂದಿದ್ದೀನಿ ಅಂದರೆ ನೂಡಲ್ಸ್ ಲವರ್ಸ್ಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ರೆಸಿಪಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ ಗಾರ್ಲಿಕ್ ಫ್ಲೇವರು, ಚಿಲ್ಲಿ ಫ್ಲೇಕ್ಸ್ ಫ್ಲೇವರು ಒಂದು ಹೊಸ ಟೇಸ್ಟ್ ಕೊಡುತ್ತೆ ಮ್ಯಾಗಿಗೆ ಅಂತ ಹೇಳ್ಬೋದು. ಮಕ್ಕಳೆಲ್ಲ ದೊಡ್ಡವರು ಸಹ ಇಷ್ಟಪಟ್ಟು ತಿಂತಾರೆ. ಅಷ್ಟೇ ಚೆನ್ನಾಗಾಗುತ್ತೆ. ತಪ್ಪದೇ ಈ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತೀನಿ. ಒಂದು ಹೊಸ ಫ್ಲೇವರ್ ಇರುತ್ತೆ, ಬಾಯಿ ತುಂಬ ಅಳ್ಕೊಳ್ಳುತ್ತೆ. ಅದರದ್ದು ಪರಿಮಳ ಘಮ ಎಲ್ಲ ತಪ್ಪದೆ ಟ್ರೈ ಮಾಡಿ. ಯಾವಾಗಲೂ ಒಂದೇ ಥರ ತಿನ್ನೋದಕ್ಕೂ ಬೋರ್ ಆಗುತ್ತೆ. ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು. ಆಗ ಡಿಫ್ರೆಂಟಾಗಿರ್ತಕ್ಕಂಥ ಟೇಸ್ಟ್ನ ನಾವು ಎಂಜಾಯ್ ಮಾಡ್ಬೋದು. ಥ್ಯಾಂಕ್ ಯು.